ಮಲೆನಾಡ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ಶುಂಠಿ. ಆದರೆ ಈ ಬಾರಿ ಶುಂಠಿ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಕಳೆದ ಬಾರಿ ಉತ್ತಮ ಬೆಲೆಗೆ ಮಾರಾಟ ಆಗಿದ್ದ ಶುಂಠಿ ಈ ವರ್ಷ ಭಾರೀ ಕುಸಿತವನ್ನು ಕಂಡಿದೆ. ಬೆಳೆಗಾರರ ನಿದ್ದೆಯನ್ನು ಕೆಡಿಸಿದೆ. ಈ ಭಾಗದ ಶುಂಠಿ ಹೆಚ್ಚಾಗಿ ರಾಜಸ್ಥಾನ, ದೆಹಲಿ, ಮುಂಬೈನಂತಹ ರಾಜ್ಯಗಳಿಗೆ ಹೆಚ್ಚಾಗಿ ರಫ್ತಾಗುತ್ತೆ. ಅಲ್ಲಿ ಇತ್ತೀಚೆಗೆ ಒಣ ಶುಂಠಿ ಲಾಭಿಗಳು ಹೆಚ್ಚಾಗಿದೆ. ಲಾಭಿಯಿಂದ ರೈತರಿಗೆ ಉತ್ತಮ ಬೆಲೆ ಸಿಗ್ತಾ ಇಲ್ವಾ ಅಥವಾ ಅಲ್ಲಿ ಸಹಜವಾಗಿಯೇ ಬೆಲೆ ಕುಸಿತ ಆಗಿದೆಯಾ ಅಂತ ಅವಲೋಕಿಸೋ ಅವಶ್ಯಕತೆ ಇದೆ. ಶುಂಠಿ ಮಲೆನಾಡು ಭಾಗ ಬಿಟ್ಟರೆ ಹೆಚ್ಚಾಗಿ ಹಾಸನ, ಸಕಲೇಶಪುರ ಭಾಗದಲ್ಲಿ ಬೆಳೆಯಲಾಗುತ್ತೆ. ದರ ಕುಸಿತಕ್ಕೆ ಇದೂ ಒಂದು ಕಾರಣ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಕಳೆದ ವರ್ಷ ಕ್ವಿಂಟಲ್ಗೆ 10,000 ರೂಪಾಯಿಯಿಂದ 11,000 ದರ ಇದ್ದ ಶುಂಠಿಗೆ ಈ ವರ್ಷ 3,600 ರಿಂದ 3,800 ರೂಪಾಯಿ ಇದೆ. ಶುಂಠಿ ಬೆಳೆಯನ್ನ ಬೆಳೆಯೋದಕ್ಕೆ ಒಂದು ಎಕರೆಗೆ ಸುಮಾರು 4.5 ಲಕ್ಷ ಖರ್ಚು ತಗಲುತ್ತೆ. ಹಾಲಿ ದರದಿಂದ ನಮಗೆ ಯಾವುದೇ ಲಾಭ ಆಗ್ತಾ ಇಲ್ಲ. ಕನಿಷ್ಠ 5,000 ರೂಪಾಯಿಯಿಂದ 6,000 ರೂಪಾಯಿ ಬೆಲೆ ಸಿಕ್ಕರೆ ಅನುಕೂಲ ಆಗಲಿದೆ. ಒಂದು ಎಕರೆಗೆ ಲಕ್ಷಾಂತರ ಖರ್ಚು ಮಾಡಿ ಶುಂಠಿ ಕಿತ್ತು ಮಾರಾಟ ಮಾಡಿದ್ರೆ ಹಾಕಿದ ಬಂಡವಾಳ ಸಹ ವಾಪಸ್ ಬಾರದ ಪರಿಸ್ಥಿತಿ ಇದೆ. ಹಾಗಾಗಿ ತಮಗೆ ಬೆಂಬಲ ಬೆಲೆ ನೀಡಿ ಶುಂಠಿಯನ್ನ ಖರೀದಿ ಮಾಡಬೇಕು ಅಂತ ಕಂಗಾಲಾಗಿರೋ ರೈತರು ಮನವಿಯನ್ನ ಮಾಡ್ತಾ ಇದ್ದಾರೆ. ಮಲೆನಾಡು ಭಾಗದಲ್ಲಿ ಅಡಿಕೆ ಪ್ರಮುಖ ಬೆಳೆಯಾಗಿದೆ. ಇದರ ಮಧ್ಯದಲ್ಲಿ ಶುಂಠಿಯನ್ನ ಸಮೇತ ಪ್ರಮುಖ ಬೆಳೆಯಾಗಿ ಇತ್ತೀಚೆಗೆ ವಾಣಿಜ್ಯ ಬೆಳೆಯಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಜನ ಇದನ್ನ ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನು ಸಮೇತ ಹೊಂದಿತ್ತು. ಅಡಿಕೆ ಸಾಂಪ್ರದಾಯಿಕ ಬೆಳೆ ಆದರೆ ಶುಂಠಿ ಒಂದು ಕಮರ್ಷಿಯಲ್ ಬೆಳೆಯಾಗಿ ತುಂಬ ಅಭಿವೃದ್ಧಿ ಆಗ್ತಾ ಇತ್ತು. ಆದರೆ ಜನರ ಆರ್ಥಿಕ ಅಭಿವೃದ್ಧಿ ಈ ಸಾರಿ ಶುಂಠಿ ದರ ತುಂಬ ಕಡಿಮೆ ಆಗಿದೆ. ಅದಕ್ಕೆ ಕಾರಣಗಳು ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಕೇಳಿದರೆ ಇಲ್ಲಿ ಸಾಮಾನ್ಯವಾಗಿ ಶುಂಠಿಯನ್ನು ನಾವು ರಾಜಸ್ಥಾನ, ದೆಹಲಿ, ಬಾಂಬೆ ಆ ಕಡೆ ಹೋಗುತ್ತೆ. ಒಂದು ವ್ಯಾಪಾರಸ್ಥರ ಮಧ್ಯ ಒಂದು ಒಣ ಶುಂಠಿ ಮಾಡುವವರು ಇರ್ತಾರಲ್ಲ, ಇವರ ನಡುವೆ ಒಂದು ಪೈಪೋಟಿ ಇದು ಕಾರಣ ಅಂತ ಹೇಳ್ಬೋದು. ನೇರ ರೈತರನ್ನು ಯಾವುದೇ ಒಬ್ಬ ದೆಹಲಿ ಕಡೆಯವನಾಗಲಿ, ಬಾಂಬೆಯವರಾಗಲಿ, ರಾಜಸ್ಥಾನದವರಾಗಲಿ ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿಯ ಸ್ಥಳೀಯ ವ್ಯಾಪಾರಸ್ಥರು ಮತ್ತು ರೈತರ ನಡುವೆ ವ್ಯವಹಾರ ಆಗ್ತದೆ. ಸತ್ಯ ಏನು ಅಂತ ಗೊತ್ತಾಗೋದಿಲ್ಲ. ದರದ ಹೆಚ್ಚಾಗೋದಕ್ಕೆ ಕಡಿಮೆ ಆಗೋದಕ್ಕೆ ಎರಡು ರೀತಿಯ ಸಮಸ್ಯೆಯನ್ನು ನಾವು ಕಾಣಬೇಕು. ಇಲ್ಲಿ ವ್ಯಾಪಾರಸ್ಥರ ನಡುವೆ ಲಾಭ ಇದೆಯೋ, ನೇರ ರೈತರಿಗೆ ಸಿಗ್ತಾ ಇಲ್ಲೋ, ಅಥವಾ ಅಲ್ಲಿಯೇ ಮಾರುಕಟ್ಟೆ ಕಡಿಮೆ ಆಗಿದೆ ಅಂತ. ಶುಂಠಿ ಬೆಳೆ ಮಲೆನಾಡಿನಲ್ಲಿ ಈ ಭಾಗದಲ್ಲಿ ಬಿಟ್ಟರೆ ಹಾಸನ ಕಡೆ ಜಾಸ್ತಿ ಬೆಳೀತಾ ಇದ್ದಾರೆ ಇತ್ತೀಚೆಗೆ, ಸಕಲೇಶಪುರ. ಅದು ಸಮೇತ ಒಂದು ರೀತಿಯಲ್ಲಿ ರಿಗೋಡಿ ಬೆಳೆ ಮಾರುಕಟ್ಟೆಗೆ ಬರ್ತಾ ಇರೋದು ಶುಂಠಿ ರೇಟ್ ಕಡಿಮೆ ಆಗ್ತಿದೆ. ಆದರೆ ಔಷಧಿ, ಗೊಬ್ಬರ ಬೇರೆಲ್ಲವೂ ಸಮೇತ ಜಾಸ್ತಿ ಆಗ್ತಾ ಇದೆ ರೇಟು. ಆದ್ದರಿಂದ ಕನಿಷ್ಠ ಒಂದು 5,000 ಸಿಕ್ಕಿದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲರ ಅಭಿಪ್ರಾಯ ಆಗಿತ್ತು. ಅದಕ್ಕೆ ಇತ್ತೀಚೆಗೆ ಅನೇಕ ಹೋರಾಟಗಳು ಸಹ ನಡೆದು, ಹಾಗಾಗಿ 5,000 ಮಿನಿಮಮ್ ಇದು ಶುಂಠಿಯನ್ನು ಸಮೇತ ಒಂದು ಸರ್ಕಾರ ಗಮನ ಹರಿಸಿ ಅದಕ್ಕೆ ಒಂದು ಮಾರುಕಟ್ಟೆಯನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳೋದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಅಡಿಕೆ ಬೆಳೆ ವಿಚಾರಕ್ಕೆ ಹೇಳೋಕ್ಕಾದರೆ ಅಡಿಕೆ ಸಮೇತ ಇತ್ತೀಚೆಗೆ ನಾವು ಮಲೆನಾಡು ಭಾಗದಲ್ಲಿ ನಿಜವಾಗಲೂ ಅವನತಿ ಹಾದಿಯಲ್ಲಿದ್ದೇವೆ. ಚಾನಲ್ ಭಾಗದಲ್ಲಿ ಅಡಿಕೆ ಜಾಸ್ತಿ ಆಯ್ತಾ ಹೋಯಿತು. ತುಮಕೂರು, ಶಿರಾ ಆ ಕಡೆ ಎಲ್ಲ ಅಡಿಕೆ ಬೆಳೀತಾ ಇದ್ದಾರೆ. ಇಲ್ಲೇನಾಗಿದೆ, ಸಿಕ್ಕಾಪಟ್ಟೆ ರೋಗಗಳು, ಎಲೆ ಚುಕ್ಕಿ ರೋಗ, ತುಂಡೆ ರೋಗ, ಬೇರೆ ಬೇರೆ ರೋಗಗಳ ಕಾರಣದಿಂದ ನಮ್ಮ ಮಲೆನಾಡು ಒಂದು ರೀತಿಯಲ್ಲಿ ಶಾಪಗ್ರಸ್ತ ಆಗ್ತಾ ಇದೆ ಅನಿಸ್ತಾ ಇದೆ. ಇಲ್ಲಿ ಕಾಡಿನ ಮಧ್ಯ ನಾವು ಚೆನ್ನಾಗೇ ಬದುಕ್ತಾ ಇದ್ವಿ. ಇತ್ತೀಚೆಗೆ ಅಡಿಕೆ ಬೆಳೆ ಏನಾಗ್ತಿದೆ ಕೇಳಿದ್ರೆ ಎಲೆ ಕಟ್ಟೋದು, ಸಿಂಗಾರಕ್ಕೆ ಫಂಗಸ್ ರೋಗ ಬರ್ತಾ ಇದೆ. ಅದಕ್ಕೆ ಸಮೇತ ಹೇಳ್ತಾರೆ ಕೃಷಿ ಇಲಾಖೆಯವರು, ತೋಟಗಾರಿಕೆಯವರು ಏನು ಹೇಳ್ತಾರೆ ಅಂದರೆ ಆ ಸಿಂಗಾರನ್ನೆಲ್ಲ ಸುಟ್ಟು ಬಿಡಿ, ತೆಗೀರಿ ಅಂತ. ಕಾಮನ್ ಸೆನ್ಸೇ ಇಲ್ಲ ಅಧಿಕಾರಿಗಳಿಗೆ. ಒಂದು ಮರದಿಂದ ಅದರ ಸುಟ್ಟಂಥ ಸಿಂಗಾರಗಳನ್ನು ತೆಗೆದು ಸುಟ್ಟಾಕಿ ಅಲ್ಲಿಂದ ರಿಮೂವ್ ಮಾಡಿ ಅಂತ ಹೇಳಿದ್ರೆ ಅದು ಯಾವ ರೈತನಂತರೂ ಮಾಡೋಕ್ಕಾಗಲ್ಲ. ಸಾವಿರಾರು ಗಿಡದ್ದು ಇಂಥ ಸಜೆಷನ್ಗಳನ್ನು ಕೊಡ್ತಾರೆ. ಯಾವ ಸಂಶೋಧನೆ ಇಲ್ಲ. ತೀರ್ಥಹಳ್ಳಿ ಒಂದು ಅಡಿಕೆ ಸಂಶೋಧನಾ ಕೇಂದ್ರ ಇದೆ, ಯಾವುದೇ ಹೊಸ ಸಂಶೋಧನೆ ಇಲ್ಲ. ಯಾವ ರೋಗಕ್ಕೂ ಔಷಧ ಇಲ್ಲ. ಎಲೆ ಚುಕ್ಕಿ ರೋಗಕ್ಕೆ ಸುಮ್ಮನೆ ಕಾರ್ಬನ್ ಡೈಆಕ್ಸೈಡ್ ಹೊಡೀರಿ, ಮೈಕ್ರೋಜೆಪ್ ಹೊಡೀರಿ ಅಂತಾರೆ. ಜೊತೆಗೆ ಇದಕ್ಕೂ ಅದನ್ನೇ ಹೇಳ್ತಾರೆ. ಯಾವ ಒಂದು ಕಾಯಿಲೆ ಇದೆಯೋ ಆ ಬೆಳೆಗಳಿಗೆ ಅದನ್ನು ಯಾವ ಸಂಶೋಧನೆ ನಡೀತಾ ಇಲ್ಲ. ಇವತ್ತು ಕೃಷಿ ಫೀಲ್ಡಲ್ಲಿ ಇಂಡಿಯಾದಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ರೈತರನ್ನು ನೋಡ್ಕೊಳ್ತಾ ಇದ್ದಾರೆ. ಸಂಶೋಧನೆಗಳು ಆಗ್ತಾ ಇಲ್ಲ. ನಿಜವಾಗ್ಲೂ ರೋಗ ಲಕ್ಷಣಗಳು ಕಂಡ ಕೂಡಲೇ ಸಂಶೋಧನೆಗಳು ಆಗಬೇಕು, ಅದಕ್ಕೆ ಉತ್ತರ ಸಿಗಬೇಕು ಅಂತ ಒಂದು ವ್ಯವಸ್ಥೆ ಭಾರತದಲ್ಲಿ ಬರಬೇಕು. ಆ ರೈತರನ್ನ ಕಡೆಗಣಿಸುವಂಥ ವ್ಯವಸ್ಥೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಳೆಗಳಿಗೆ ಲಾಭದಾಯಕವಾದ ಬೆಲೆ ಕೊಡ್ತೀವಿ ಅಂತ ಹೇಳಿ ಮೋದಿ ಸರ್ಕಾರ ಹೇಳಿತ್ತು. ಕೃಷಿ ತಜ್ಞ ಸ್ವಾಮಿನಾಥನ್ ವರದಿಯನ್ನು ಜಾರಿ ತರ್ತೀವಿ ಅಂತ ಹೇಳಿತ್ತು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶುಂಠಿ ಬೆಲೆ ಕಡಿಮೆ ಆಗಿದೆ, ಮತ್ತು ಭತ್ತದ ಬೆಲೆ ಕಡಿಮೆ ಆಗಿದೆ. ಇವತ್ತು ಇದರ ರಕ್ಷಣೆಗೆ ಸರ್ಕಾರ ಬಂದಿಲ್ಲ.
ನಮ್ಮ ಕೃಷಿ ತಜ್ಞ ಸ್ವಾಮಿನಾಥನ್ ವರದಿಯನ್ನು ಜಾರಿ ತರೋದಕ್ಕೆ ಇವತ್ತು ರೈತರು ಉತ್ತರ ಭಾರತದಲ್ಲಿ ಪಂಜಾಬ್, ಹರಿಯಾಣ ಈ ರೈತರು ಇವತ್ತು ಚಳವಳಿ ಮಾಡ್ತಾ ಇದ್ದಾರೆ. ಆ ಹೋರಾಟವನ್ನು ನಾವು ಬೆಂಬಲಿಸಿ ರಾಜ್ಯ ಸರ್ಕಾರ ಶುಂಠಿ ಬೆಳೆಗಾರರು ಮತ್ತು ಭತ್ತ ಬೆಳೆಗಾರರಿಗೆ ನ್ಯಾಯ ಕೊಡೋದಕ್ಕೆ ತಕ್ಷಣ ಮಧ್ಯಪ್ರವೇಶ ಮಾಡಿ ಅವರನ್ನು ಹೆಚ್ಚಿನ ಬೆಲೆಗೆ ಅದನ್ನು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಆಗ್ರಹಪಡಿಸ್ತಾರೆ. ಮತ್ತೆ ಕಳೆದ ವರ್ಷ 8 ರಿಂದ 9 ಸಾವಿರ ಇತ್ತು, ಈ ವರ್ಷ 3.5 ಸಾವಿರ ಕುಸ್ತಿದೆ. ಹೌದೌದು, ರೈತರಿಗೆ ಯಾವ ರೀತಿ ನ್ಯಾಯ ಬೇಕು? ರೈತರಿಗೆ ತುಂಬಾ ಅನ್ಯಾಯನೇ. ಇಲ್ಲಿಂದ ಈಗ ಸ್ವಾತಂತ್ರ್ಯ ಬಂದಾಗ ನಮ್ಮದೇ ಸರ್ಕಾರಗಳು ಬಂದರೂ ಸಹ ಬ್ರಿಟಿಷರ್ ಥರ ಆಡಳಿತ ನಡೆಸ್ತಾ ಇದ್ದಾರೆ ನಮ್ಮವರು ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ರೈತರಿಗೂ ಬೆಲೆ ಇಲ್ಲ. ಅಡಿಕೆ ವಿಷ ವಸ್ತು, ಅದನ್ನು ಬೆಳೆದ್ರೆ ಅದು ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ವಿಶ್ವಸಂಸ್ಥೆಯವರು ಸಿಗರೇಟ್ ಲಾಬಿನ ಬೆಂಬಲಿಸಿ ಹೇಳಿಬಿಟ್ರು. ಅದೇ ರೀತಿ ಇವತ್ತು ಶುಂಠಿ ನೀವು ಹೇಳ್ದಂಗೆ 1000 ರೂಪಾಯಿ ಬೆಲೆ ಕಡಿಮೆ ಆಗಿದೆ. ರೈತರಿಗೆ, ಭತ್ತ ಬೆಳೆದವರಿಗೆ ಅನ್ಯಾಯ ಆಗ್ತಾ ಇದೆ. ಸರ್ಕಾರ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದೆ. ನಮ್ಮ ಶಾಸಕರು, ಮಂತ್ರಿಗಳು ವಿಧಾನಸಭೆ ಕಲಾಪದಲ್ಲಿ ಗಟ್ಟಿಯಾಗಿ ಮಾತಾಡಬೇಕು. ಶಾರದಾ ಪೂರೆ ನಾಯ್ಕ ಒಂಚೂರು ಬಗರಕುಂ ಸಾಗುವಳಿದಾರರ ಬಗ್ಗೆ ಮಾತಾಡಿದ್ ಬಿಟ್ರೆ ಜಿಲ್ಲೆಯಲ್ಲಿ ಯಾವ ಶಾಸಕರು, ಮಂತ್ರಿಗಳು, MLCಗಳು ಮಾತಾಡಿಲ್ಲ. ಇವ್ರಿಗೇನಾದ್ರು ರೈತರ ಪರ ಕಾಳಜಿ ಇದ್ದರೆ ಬಾಯಿ ಬಿಟ್ಟು ಗಟ್ಟಿಯಾಗಿ ಮಾತಾಡಬೇಕು ಅಂತ ಆಗ್ರಹಪಡಿಸ್ತಾರೆ. ಸುಮಾರು ಒಂದು 7-8-10 ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀವಿ. ಸರಾಸರಿ ಒಂದು 5-6 ಸಾವಿರ ತನಕ ಸಿಗ್ತಾಯಿತ್ತು ವರ್ಷ. ಈ ವರ್ಷ ಭಾಳ ಬೆಲೆ ಕಡಿಮೆ ಆಗಿದೆ. ಆಮೇಲೆ ನಮಗೆ ಭಾಳ ಸಮಸ್ಯೆನೂ ಇದೆ, ನೀರಿಂದು, ಅದು ಕರೆಂಟಿಂದು. ಹಾಗಾಗಿ ಶುಂಠಿಗೆ ವರ್ಷ ಬೆಲೆ ಇಲ್ಲದ್ರಿಂದ ರೈತರು ನೆಲಕ್ಕಚ್ಚೋ ಪರಿಸ್ಥಿತಿ ಆಗಿದೆ. ಈ ಶಿವಮೊಗ್ಗ ಜಿಲ್ಲೆ ತಾಲೂಕು ಒಳಗೆ ಅವರೇಜು 1000 ಎಕರೆ ಬೆಳೀತಾರೆ. ಆದರೆ ಈ ಥರ ಬೆಲೆ ಸಿಕ್ಕರೆ ರೈತರಿಗೆ ಖರ್ಚು ಭಾಳ ಬರ್ತಾಯಿದೆ. 1 ಎಕರೆ ರೆಡಿ ಮಾಡಿ ಶುಂಠಿ ನಾವು ಪ್ಲಾಂಟಿಂಗ್ ಮಾಡಿ ಮೆಡಿಸಿನ್ ಎಲ್ಲ ಮಾಡೋಕ್ಕೆ 3 ಲಕ್ಷ ತನಕನೂ ಖರ್ಚು ಬರುತ್ತೆ ಹೆಚ್ಚು ಕಡಿಮೆ. ಆದರೆ ಇಳುವರಿ ಬಂದರೂ ಬೆಲೆ ಇಲ್ಲ. ಹಾಗಾಗಿ ಭಾಳ ತುಂಬ ಸಂಕಷ್ಟದಾಗಿದ್ದಾರೆ ರೈತರು. ಅದಕ್ಕೆ ಸರ್ಕಾರನೂ ಸ್ಪಂದಿಸಬೇಕು. ಒಂದು ಬೆಂಬಲ ಬೆಲೆ ಅಥವಾ ಒಂದು ಕನಿಷ್ಠ ಪಕ್ಷ ಒಂದು 5 ರಿಂದ 6 ಸಾವಿರ ಸಿಕ್ಕರೆ ರೈತರಿಗೆ ಉಳ್ಕೊತಾರೆ. ಅದ್ರ ಜೊತೆಗೆ ಭಾಳ ವಿದ್ಯುತ್ ಸಮಸ್ಯೆ ಮಾಡ್ತಿದ್ದಾರೆ. ಇವಾಗ ಕೊಡೋ ನಮ್ಮ 7 ತಾಸು ಕರೆಂಟಲ್ಲಿ ಪದೇ ಕಟ್ ಮಾಡೋದು, ಆ ಥರ ಆಗಿ ಭಾಳ ಪ್ರಾಬ್ಲಮ್ಗಳಾಗ್ತಿದ್ದಾವೆ. ಸ್ವಂತ ಖರ್ಚಲ್ಲಿ ಕರೆಂಟ್ ಎಳಿಸೋದು, TC ಹಾಕ್ಸೋ ಸಮಸ್ಯೆ ಮಾಡಿಟ್ಟಿದ್ದಾರೆ. ಒಬ್ಬನು 3 ಲಕ್ಷ ಖರ್ಚು ಮಾಡಿ ರೈತರು ಹೆಂಗೆ ಹಾಕೋಕ್ಕಾಗುತ್ತೆ? ವಿದ್ಯುತ್ತನ್ನು ತಗೋಬೇಕು ಅಂದರೆ ಕಷ್ಟ ಇದೆ ರೈತರದ್ದು. ಹಾಗಾಗಿ ಸರ್ಕಾರ ಯಾವುದೇ ಥರವಾದಂಥ ರೈತರ ಬಗ್ಗೆ ಏನೂ ಕಾಳಜಿ ವಹಿಸ್ತಾ ಇಲ್ಲ. ಆದ್ದರಿಂದ ದಯಮಾಡಿ ಮುಂದೆ ಬೆಳೆಯೋ ರೈತರಿಗೆ, ಎಲ್ಲರಿಗೂ ನಮ್ಮದೇ ಅಂತಲ್ಲ, ಎಲ್ಲ ರೈತರಿಗೂ ಅನುಕೂಲ ಆಗೋ ಥರ ಸರ್ಕಾರ ಏನಾದ್ರು ಮಾಡಿದರೆ ರೈತರು ಬದುಕೋಕ್ಕೆ ಸಾಧ್ಯ. ಇವತ್ತು ಯಾವುದ್ರಲ್ಲೂ ಬೆಲೆ ಇಲ್ಲ. ಯಾವ ಬೆಳೆ ಬೆಳೆದ್ರೂ ರೈತರು ಬದುಕೋಕ್ಕೆ ಆಗ್ತಿಲ್ಲ. ಕಳೆದ ಬಾರಿ ನಾವು ಬೆಳೆದಿದ್ದೀವಿ, ಒಳ್ಳೆ ಬೆಲೆ ಸಿಕ್ತು, ಕರೆಂಟಿಗೂ ತೊಂದರೆ ಆಗಲಿಲ್ಲ. ಸರಿ ಅಂತ ಬರಗಾಲ ಬಿದ್ದರೂ ಕರೆಂಟ್ ತೊಂದರೆ ಕೊಡಲಿಲ್ಲ. ಈ ಸರಿ ಮಳೆಗಾಲ ಆಗೈತೆ, ವಿದ್ಯುತ್ತಿನ ಸಮಸ್ಯೆ ಮಾಡ್ತಿದ್ದಾರೆ. ಹಾಗಾಗಿ ರೈತರು ಭಾಳ ಸಂಕಷ್ಟದಲ್ಲಿದ್ದೀವಿ. ನಾವು ಶಿವಮೊಗ್ಗ ತಾಲೂಕು ಆಯನೂರು ಹೋಬಳಿ ವೀರಣ್ಣಬೆನ್ನವಳ್ಳಿ ಗ್ರಾಮದ ರೈತರು. ನನ್ನ ಹೆಸರು SN ರುದ್ರೇಶಪ್ಪ ಅಂತೇಳಿ. ನೋಡಿ, ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅಂತ. ಸರ್, ಇವಾಗ ಇದ್ದಕ್ಕಿದ್ದಂಗೆ ಈ ವರ್ಷ ಇಷ್ಟೊಂದು ಬೆಲೆ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತ ನಿಮ್ಮ ಅನಿಸಿಕೆ ಸರ್? ಇದ್ದಕ್ಕಿದ್ದಂಗೆ ಬೆಲೆ ಕಡಿಮೆ ಆಗೋ ಕಾರಣ ಅಂದರೆ ಹೆಚ್ಚು ಜನ ರೈತರು ಶುಂಠಿ ಹಾಕಿದ್ದಾರೆ ಒಂದು. ಆಮೇಲೆ ಬೇರೆ ಕಡೆ ಇದನ್ನು ಎಕ್ಸ್ಪೋರ್ಟ್ ಮಾಡಿದರೆ ಅನುಕೂಲ ಆಕತ್ತೆ. ಈಗ ಅಂದರೆ ಏನಿದ್ರು ಒಣ ಶುಂಠಿ ಮಾಡ್ತಿದ್ದಾರೆ, ಅದರಿಂದ ಲಾಭ ಇಲ್ಲ. ಮಾರ್ಕೆಟಲ್ಲೂ ಡೌನ್ ಆಗಿದೆ. ಈಗ ಇಳುವರಿನೂ ಎಲ್ಲ ಕಡೆ ಮಾಡಿರೋದ್ರಿಂದ ಈ ಸಮಸ್ಯೆ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.